ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗೈಚುವ ಸೈಕಿಟನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಈ ವಿಧದಲ್ಲಿ ನವರಾತ್ರಿಯ 5ನೇ ದಿನ ಸ್ಕಂದಮಾತಾ ಅಮ್ಮನವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ಬಣ್ಣ, ರಂಗೋಲಿ, ಪ್ರಸಾದ, ಮಂತ್ರ, ಸಮಯ, ಹೂ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡಂತೆ. ಈ ಸ್ಕಂದಮಾತಾ ಅಂದರೆ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೊಂದು ಹೆಸರು ಕಾರ್ತಿಕೇಯ. ಹಾಗೆ ಸ್ಕಂದ ಕಾರ್ತಿಕೇಯನ ತಾಯಿ ಪಾರ್ವತಿ. ಸೊ ಪಾರ್ವತಿಯ ಮತ್ತೊಂದು ಅವತಾರವೇ ಈ ಸ್ಕಂದಮಾತಾ. ಈ ಸ್ಕಂದಮಾತಾ ದೇವಿ ತುಂಬಾ ಒಂದು ಕರುಣಾಮಯಿ ಆಗಿರುವಂಥವರು. ಇವರಿಗೆ ಕಾರ್ತಿಕೇಯನ ಒಂದು ತಾಯಿ ಆಗಿರೋದ್ರಿಂದ ತುಂಬಾ ಒಂದು ಕರುಣಾಮಯಿ. ಇವರಿಗೆ 4 ತೋಳುಗಳು ಇರ್ತದೆ. ಒಂದು ತೋಳುಗಳಿಂದ ಬಾಲಸ್ವರೂಪಿಯಾದ ಸ್ಕಂದನನ್ನು ತೊಡೆ ಮೇಲೆ ಕೂತ್ಕೊಂಡಿರುತ್ತಾಳೆ. ಹಾಗೆ ಮತ್ತೊಂದು ತೋಳುಗಳು ಒಂದು ಕಮಲದ ಹೂವನ್ನು ಹಿಡಿದುಕೊಂಡಿರ್ತಾರೆ. ಹಾಗೆ ಮತ್ತೊಂದು ಕೈ ಮುದ್ರೆ ವರ ಮುದ್ರದಲ್ಲಿ ಬಿದ್ದರೆ ಮತ್ತೊಂದು ಕೈ ಮತ್ತೊಂದು ಕಮಲದ ಹೂವನ್ನು ಹಿಡಿದುಕೊಂಡಿರ್ತಾರೆ. ಇವರ ವಾಹನ ಸಿಂಹ ವಾಹನ ಆಗಿರುತ್ತದೆ. ಸೊ ತುಂಬ ಒಂದು ವಿಶೇಷವಾದದ್ದು. ನಾಳೆ ಸೋಮವಾರ ನಾವು ಈ ಪೂಜೆಯನ್ನು ಈ ಪಂಚಮಿ ತಿಥಿಯನ್ನು ನಾವು ಆಚರಣೆ ಮಾಡ್ತೀವಿ ಸ್ಕಂದಮಾತಾ ಅಮ್ಮನವರನ್ನು. ಇವರನ್ನು ಯಾವ ಕಾರಣಕ್ಕೆ ನಾವು ಪೂಜೆ ಮಾಡಬೇಕಂದ್ರೆ ಸಂತಾನ ಅಪೇಕ್ಷೆ ಹಾಗೆ ರೋಗಗಳ ಒಂದು ನಿವಾರಣೆಗೆ ನಾವು ಈ ಪೂಜೆಯನ್ನು ನಾವು ಮಾಡಬೇಕು ನವರಾತ್ರಿಯಲ್ಲಿ. ಹಾಗೆ ಸಂತೋಷ ಸಮೃದ್ಧಿಗಾಗಿ ಸಹ ನಾವು ಈ ಪೂಜೆಯನ್ನು ಮಾಡ್ತೀವಿ. ಪೂಜೆ ಮಾಡುವ ಸಮಯ ಬ್ರಾಹ್ಮಿ ಮುಹೂರ್ತದ ನಮಗೆ 4:40 ಬ್ರಾಹ್ಮಿ ಮುಹೂರ್ತ ಪ್ರಾರಂಭವಾದರೆ 5:25 ಮುಕ್ತಾಯಗೊಳ್ಳುತ್ತದೆ. ಸೊ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೋದು. ಬನ್ನಿ ಮರದ ಪೂಜೆ ಅದರಲ್ಲಿ ಮಾಡೋದು ಸಹ ತುಂಬ ಸೂಕ್ತವಾದದ್ದು. ನಂತರದಲ್ಲಿ ಬರುವಂಥದ್ದು ಪ್ರಾತಃ ಸಂಧ್ಯಾ ಕಾಲ 6:16 7:45 ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬಹುದು. ಅದು ಸಹ ತಪ್ಪಿದ್ದಲ್ಲಿ ಅಮೃತ ಕಾಲ ಬೆಳಿಗ್ಗೆ 9:13 10:42 ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು. ಅದು ಸಹ ತಪ್ಪಿದ್ದೇ ಆದಲ್ಲಿ ನಂತರದಲ್ಲಿ ನಮಗೆ ಬರುವಂಥದ್ದು ಅಭಿಜಿತ್ ಮುಹೂರ್ತ. ಅದು ನಮಗೆ ಬೆಳಿಗ್ಗೆ 11:47 ಮಧ್ಯಾಹ್ನ 12:34 ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆ ಸಂಜೆ ನಾವು ದೀಪಾರಾಧನೆ ಮಾಡಲಿಕ್ಕೆ ತ್ರಿಶತಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿಕ್ಕೆ ಗೋಧೂಳಿ ಸಮಯ ನಮಗೆ ಸಂಜೆ 6:05 6:29 ಇರ್ತದೆ. ಆ ಸಮಯದಲ್ಲಿ ನೀವು ಎಲ್ಲ ರೀತಿಯ ದೀಪಾರಾಧನೆಗಳು ಹಾಗೆ ನೀವು ಪುಸ್ತಕಗಳನ್ನು ಸಹ ಓದ್ಕೋಬಹುದು. ಅಮ್ಮನವರಿಗೆ ಇಷ್ಟವಾದ ಬಣ್ಣ ಅಂದರೆ ಬಿಳಿ ಬಣ್ಣ. ಈ ವರ್ಷ ನಮಗೆ ಬಿಳಿ ಬಣ್ಣ ಬಂದಿದೆ. ಸೊ ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಮನೆಯಲ್ಲಿ ಸಹ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಸಹ ನೀವು ಹೋಗಿ ಬರಬಹುದು. ಹಾಗೆ ಅಮ್ಮನವರಿಗೆ ಇಷ್ಟವಾದ ಪ್ರಸಾದ ಬಾಳೆಹಣ್ಣಿನಿಂದ ನೀವು ಇದು ಸ್ವೀಟ್ ಮಾಡ್ತಾರೆ. ಆ ಥರ ಸಹ ನೀವು ಮಾಡಬಹುದು. ಇಲ್ಲವಾದರೆ ರಸಾಯನ ತುಂಬ ನಮಗೆ ಕಡಿಮೆ ಸಮಯದಲ್ಲೇ ಆಗಿ ಹೋಗ್ತದೆ. ಸೊ ನೀವು ರಸಾಯನ ಸಹ ಮಾಡಬಹುದು. ಹೂವು ಅಂತ ವಿಷಯಕ್ಕೆ ಬಂದರೆ ಹಳದಿ ಬಣ್ಣದ ಯಾವುದೇ ಹೂಗಳನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಳದಿ ಬಣ್ಣದ್ದು ನಮಗೆ ಸೇವಟಿಗೆ ಹೂ ಸಿಗ್ತದೆ, ಮತ್ತು ದಾಸವಾಳದ ಹೂ ಸಹ ಸಿಗ್ತದೆ, ಹಾಗೆ ಗುಲಾಬಿ ಹೂ ಸಹ ಸಿಗ್ತದೆ. ಸೊ ನೀವು ಈ 3 ಹೂಗಳನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಮಂತ್ರ ಅಂತ ಒಂದು ವಿಷಯಕ್ಕೆ ಬಂದರೆ ಸ್ಕಂದಮಾತೆಯ ಮಂತ್ರ ಓಂ ದೇವಿ ಸ್ಕಂದಮಾತಾಯ ನಮಃ, ಓಂ ದೇವಿ ಸ್ಕಂದಮಾತಾಯೈ ನಮಃ ಅಂತ ನೀವು ಹೇಳ್ಕೋಬಹುದು. ಇಲ್ಲವಾದಲ್ಲಿ ಸಿಂಹಾಸನ ಗತಂ ನಿತ್ಯಂ ಪದ್ಮಾಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಅಂತ ಸಹ ನೀವು ಈ ಮಂತ್ರವನ್ನು ನೀವು 11 ಸಲ 21 ಸಲ 108 ಸಲ ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೋಬಹುದು. ರಂಗೋಲಿ ನಾನು ನಿಮಗೆ ಪ್ರತಿ ದಿವಸ ಸಹ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ರಂಗೋಲಿ ನೋಡ್ತಾ ಇರಬಹುದು. ಮೊದಲಿಗೆ ನಾವು 7 ಚುಕ್ಕಿಗಳನ್ನು ಇಡಬೇಕು. 7, 8, 7, 6 ಮತ್ತು 5 ಚುಕ್ಕಿಗಳನ್ನು ಮಧ್ಯ ಚುಕ್ಕಿಗಳನ್ನು ಇಟ್ಟು ನೀವು ಒಂದು ಲೈನ್ಗಳನ್ನು ಹಾಕಿ ಜಾಯಿಂಟ್ ಮಾಡ್ತಾ ಹೋಗಿದ್ರೆ ಮುಗ್ದೇ ಹೋಯಿತು. ಈ ರಂಗೋಲಿ ತುಂಬ ಸಿಂಪಲ್ ಆಗಿರುವಂಥದ್ದು. ನೀವು ಎದ್ದು ಬದಿಯಲ್ಲಿ ಸಹ ಇದೇ ರೀತಿ ಚುಕ್ಕಿಗಳನ್ನು ಇಟ್ಟು ನೀವು ರಂಗೋಲಿಯನ್ನು ಹಾಕಬೇಕಾಗಿರುತ್ತದೆ. ಮತ್ತು ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ವಿಷಯ ಏನಪ್ಪ ಅನ್ನೋದಾದರೆ ಹೊಸ್ತಿಲು ಮುಂದೆ ಸಹ ನೀವು ಈ ರಂಗೋಲಿ ಹಾಕ್ಬೋದು, ತುಳಸಿ ಕಟ್ಟೆ ಮುಂದೆ ಸಹ ಹಾಕ್ಬೋದು. ಆದರೆ ನೀವು ಬೀಜಾಕ್ಷರ ಮಂತ್ರವನ್ನು ಮಾತ್ರ ಬರೆಯಲು ಹೋಗಬೇಡಿ. ಓಂ ಆಗಿರ್ಬೋದು, ಶ್ರೀಮ್ ಆಗಿರ್ಬೋದು ನೀವು ಬರೆಯಲು ಹೋಗಬೇಡಿ. ನೀವು ಈ ದೇವರ ಮನೆಯಲ್ಲೇ ಈ ಬೀಜಾಕ್ಷರ ಮಂತ್ರವನ್ನು ನೀವು ಬರೆದು ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ಹಾಗೆ ನೀವು ರಂಗೋಲಿಗೆ ಬಣ್ಣ ಹಾಗೆ ಅರಿಶಿನ ಕುಂಕುಮಗಳಿಂದ ಸಹ ನೀವು ಅಲಂಕಾರವನ್ನು ಮಾಡಬೇಕು. ಇನ್ನೊಂದೆಲ್ಲರೂ ಸಹ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 5ನೇ ದಿವಸ ಸ್ಕಂದಮಾತೆ ಅಮ್ಮನವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಕಾತ್ಯಾಯಿನಿ ಅಮ್ಮನವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರಿಗೆ ಕಾರಣಕ್ಕೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.